ಹಲೋ ಆ್ಯಂಡ್ ನಮಸ್ಕಾರ ಹೆಲ್ದಿ ಕುಟುಂಬ. ನಮ್ಮ ನ್ಯೂಟ್ರಿ ರುಚಿ ಹೆಲ್ದಿ ಭೋಜನದ ನೆಕ್ಸ್ಟ್ ರೆಸಿಪಿ. ಇವತ್ತು ನಾವು ತರಕಾರಿನೇ ಬೇಡ, ನಾವು ತರಕಾರಿ ತಿನ್ನಲ್ಲ ಅನ್ನೋರಿಗೆ ಕ್ವಿಕ್ಕಾಗಿ ಹೆಲ್ದಿಯಾಗಿ ಹಾಗೆ ಕಲರ್ಫುಲ್ಲಾಗಿ ಮಕ್ಕಳಿಗೆ ಇಷ್ಟ ಆಗೋ ವೆಜ್ ಮಮೋಸ್ ತಂದಿದ್ದೀವಿ. ನಾವು ಮಮೋಸ್ನ ತುಂಬ ರೀತಿ ಮಾಡ್ತೀವಿ. ಸ್ಟೀಮ್ ಮಾಡ್ತೀವಿ, ಡೀಪ್ ಫ್ರೈ ಮಾಡ್ತೀವಿ. ಇಲ್ಲಿ ನಾವು ಎಣ್ಣೆನೂ ಕಡಿಮೆ ಬಳಸಿ ಆರೋಗ್ಯವಾಗಿ ಹಾಗೆ ಕಲರ್ಫುಲ್ ಆಗಿರೋ ಮಕ್ಕಳಿಗಿಷ್ಟ ಆಗೋ ವೆಜ್ ಮಮೋಸ್, ಶಾಲೋ ಫ್ರೈ ಮಮೋಸ್ ಮಾಡೋಣ. ಹೆಲ್ದಿಯಾದ ರುಚಿಯಾದ ವೆಜ್ ಮಮೋಸ್ ಹೇಗೆ ಮಾಡೋದು ಅಂತ ನೋಡೋಣ. ತಡ ಯಾಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಹೆಲ್ದಿ ಭೋಜನದ ವೆಜ್ ಮಮೋಸ್ಗೆ ಬೇಕಾಗಿರೋದು ಮನೆಯಲ್ಲಿ ರೆಗ್ಯುಲರ್ ಆಗಿ ಸಿಗೋ ತರಕಾರಿ ಹಾಗೆ ಕೆಲವೇ ಇಂಗ್ರೀಡಿಯೆಂಟ್ಸ್. ಕ್ಯಾರೆಟ್, ಹುರುಳಿಕಾಯಿ 1/4 kg ತೊಗೊಂಡಿದ್ದೀನಿ, ಬಟಾಣಿ ಹಾಗೆ ಕಾರ್ನ್, ಮೆಣಸಿನಕಾಯಿ ಒಂದು 4ರಿಂದ 5, ಹಾಗೆ ಇಲ್ಲಿ ನಾನು ಟೊಮ್ಯಾಟೊ ಕೂಡ ತೊಗೊಂಡಿದ್ದೀನಿ, ಸ್ವಲ್ಪ ಹುಳಿಯಾಗಿದ್ದರೆ ಚೆನ್ನಾಗಿರುತ್ತೆ. ಶುಂಠಿ, ಬೆಳ್ಳುಳ್ಳಿ ಎಲ್ಲ ಟೇಸ್ಟ್ಗೆ ತುಂಬ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಆರೋಗ್ಯಕ್ಕೂ ಒಳ್ಳೆಯದು. ಹಾಗೆ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದೆ, ಅದೇ ನಮ್ಮ ಪುದೀನ ಸೊಪ್ಪು. ಸೊ ನಾವು ಯಾವುದೇ ವೆಜ್ ಮಮೋಸ್ ಮಾಡಬೇಕಾದ್ರೆ ಪುದೀನ ಸೊಪ್ಪನ್ನು ಬಳಸೋದ್ರಿಂದ ಹೆಲ್ದಿಯಾಗಿ ರುಚಿಕರವಾಗಿರುತ್ತೆ. ಹೆಲ್ದಿ ಭೋಜನದ ನ್ಯೂಟ್ರಿ ನೋಟ್ಸ್ ಸೆಕ್ಷನಲ್ಲಿ ಪುದೀನ ಸೊಪ್ಪಿನ ಮಹತ್ವನ ತಿಳ್ಕೊಳ್ಳೋಣ. ಹೊರಗಡೆ ವೆಜ್ ಮಮೋಸ್ ಮಾಡೋದಕ್ಕೆ ಮೈದಾ ಹಿಟ್ಟನ್ನು ಬಳಸ್ತಾರೆ, ಆದರೆ ನಾವು ಇಲ್ಲಿ ಮನೆಯಲ್ಲಿ ಆದಷ್ಟು ಮೈದಾ ಹಿಟ್ಟಿಗಿಂತ ನಾವು ಮಲ್ಟಿಗ್ರೇನ್ ಇಲ್ಲಾಂದರೆ ಚಪಾತಿ ಹಿಟ್ಟನ್ನು ಬಳಸ್ಬೋದು. ನಾನಿಲ್ಲಿ ಮಲ್ಟಿಗ್ರೇನ್ ಆಟಾನ ಬಳಸಿದ್ದೀನಿ. ನಾವು ಚಪಾತಿ ಹಿಟ್ಟನ್ನು ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ನಾನಿಲ್ಲಿ ಶಾಲೋ ಫ್ರೈ ಮಾಡ್ತಾಯಿದ್ದೀನಿ. ಚಪಾತಿ ಹಿಟ್ಟನ್ನು ಅದಕ್ಕೆ ಲಟ್ಟಿಸ್ಕೊಂಡು ಆಮೇಲೆ ಫಿಲ್ಲಿಂಗ್ ಮಾಡೋದ್ರಿಂದ ನಮಗಾದಷ್ಟು ಚಪಾತಿ ಹಿಟ್ಟಿನ ಅದಕ್ಕೆ ಇರಬೇಕು. ನೀವು ನೋಡ್ಬೋದು, ಇಷ್ಟು ಮೆತ್ತಗಿದ್ರೆ ಸಾಕು. ಹಿಟ್ಟನ್ನು ಒಂದು ಅರ್ಧ ಗಂಟೆ ನೆನೆಸಿದ್ರೆ ಸಾಕು. ಅಷ್ಟರಲ್ಲಿ ನಾವು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ, ಬನ್ನಿ. ಇಲ್ಲಿ ನಾನು ಮೀಡಿಯಮ್ ಸೈಜ್ ಪ್ಯಾನ್ ತೊಗೋತಾ ಇದ್ದೀನಿ. ಸ್ವಲ್ಪ ಪ್ಯಾನ್ ಬಿಸಿ ಆದಮೇಲೆ 1-2 ಸ್ಪೂನು ಆಯಿಲ್ ಹಾಕಬೇಕು. ಸ್ಟಫಿಂಗ್ ರೆಡಿ ಮಾಡೋಕ್ಕೂ ಕೂಡ ಆಯಿಲ್ ಜಾಸ್ತಿ ಬೇಕಾಗಲ್ಲ. ಸ್ವಲ್ಪ ಆಯಿಲ್ ಬಿಸಿ ಆಗ್ತಿದ್ದ ಹಾಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋ ಬೆಳ್ಳುಳ್ಳಿ ಹಾಗೆ ಶುಂಠಿ ಹಾಕೋಬೇಕು. ನಮಗಿನ್ನೂ ಚಿಕ್ಕದಾಗಿ ಬೇಕು ಅಂದರೆ ಗ್ರೇಟ್ ಮಾಡ್ಕೊಂಡು ಕೂಡ ಹಾಕೋಬೋದು. ಶುಂಠಿ ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಾಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋ ತರಕಾರಿ ಹಾಕೋತಾ ಇದ್ದೀನಿ. ನಾನಿಲ್ಲಿ ಫಸ್ಟು ಕ್ಯಾರೆಟು, ಬೀನ್ಸ್ ಮಾತ್ರ ಹಾಕೋತಾ ಇದ್ದೀನಿ. ಈ ಸ್ಟೇಜಲ್ಲಿ ನಾವು ಟೊಮೆಟೊ ಹಾಕೋದ್ರಿಂದ ಕ್ಯಾರೆಟು ಮತ್ತು ಬೀನ್ಸು ಮೆತ್ತಗಾಗ್ಬಿಡುತ್ತೆ, ಆದಷ್ಟು ಕ್ರಿಸ್ಪಿಯಾಗೇ ಇರಬೇಕು. ಹಾಗಾಗಿ ಫಸ್ಟ್ ನಾವು ಕ್ಯಾರೆಟು ಮತ್ತು ಬೀನ್ಸ್ ಮಾತ್ರ ಸಪ್ರೇಟಾಗಿ ಎಣ್ಣೆಲಿ ಬಾಡಿಸ್ಕೋಬೇಕು. ನೆಕ್ಸ್ಟ್ ನಾನಿಲ್ಲಿ ಕಾರ್ನ್ ಮತ್ತು ಬಟಾಣಿ ಹಾಕೋತಾ ಇದ್ದೀನಿ. ತರಕಾರಿ ಎಲ್ಲ 50% ಬೆಂದಮೇಲೆ ಪುದೀನ ಹಾಕೋತಾ ಇದ್ದೀನಿ. ನಾವು ಫಸ್ಟೇ ಪುದೀನಾನ ಎಣ್ಣೆಲಿ ಫ್ರೈ ಮಾಡಿಕೊಂಡ್ರೆ ಫ್ಲೇವರ್ ಇರಲ್ಲ. ಈ ಸ್ಟೇಜಲ್ಲಿ ಹಾಕೋದ್ರಿಂದ ನಿಮ್ಗೆ ಘಮ ಕೂಡ ಇರುತ್ತೆ, ಹಾಗೆ ಟೇಸ್ಟ್ ಕೂಡ ಬರುತ್ತೆ. ತರಕಾರಿ ಎಲ್ಲ ಬೇಯೋಷ್ಟರಲ್ಲಿ ನ್ಯೂಟ್ರಿ ರುಚಿ ಹೆಲ್ದಿ ಭೋಜನದ ನ್ಯೂಟ್ರಿ ನೋಟ್ಸ್ ನೋಡ್ಕೊಂಬರೋಣ, ಬನ್ನಿ. ನಾವಿಲ್ಲಿ ಪುದೀನ ಸೊಪ್ಪಿನ ಬಗ್ಗೆ ತಿಳ್ಕೊಳ್ಳೋಣ. ಪುದೀನ, ಮಿಂಟ್ ಲೀವ್ಸ್ ಯಥೇಚ್ಛವಾಗಿ ಪೋಷಕಾಂಶ ಇರೋದ್ರಿಂದ ಅಜೀರ್ಣಕ್ಕೆ ರಾಮಬಾಣ. ನಮ್ಮ ಮಾನಸಿಕ ಸಮತೋಲನಕ್ಕೆ, ಕೋಪ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ, ಒತ್ತಡ ನಿವಾರಣೆಗೆ ಹೆಚ್ಚು ಸಹಕಾರಿ. ಮಕ್ಕಳಿಗೆ ಮೆದುಳಿನ ಶಕ್ತಿ ಹಾಗೆ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚು ಮಾಡುತ್ತೆ. ಉಸಿರಾಟದ ಸಮಸ್ಯೆ, ತೂಕ ಇಳಿಸೋದಕ್ಕೆ ಹಾಗೆ ತಾಯಂದಿರಿಗೆ ಬ್ರೆಸ್ಟ್ ಫೀಡಿಂಗ್ ಪೇಯ್ನ್ ಏನಾದರೂ ಇದ್ದರೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇನ್ನಾದರೂ ಪುದೀನ ಸೊಪ್ಪು ಹೆಚ್ಚು ಬಳಸಿ ಅಡುಗೆ ಮಾಡೋಣ ಅಲ್ಲ. ಇಲ್ಲಿ ತರಕಾರಿ 70 to 80% ಬೆಂದಿರುತ್ತೆ. ನಾವಿಲ್ಲಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇನ್ನಷ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ. ನಾವು ಯಾವ ಇಂಗ್ರೀಡಿಯೆಂಟ್ ಯಾವ ಸ್ಟೇಜಲ್ಲಿ ಹಾಕ್ತೀವಿ ಅನ್ನೋದ್ರ ಮೇಲೂ ಕೂಡ ರುಚಿ ವೇರಿ ಆಗುತ್ತೆ. ನೆಕ್ಸ್ಟ್ ನಾನು ಟೊಮೆಟೊ ಹಾಕೋತಾ ಇದ್ದೀನಿ. ನಾವು ಈಗ ಟೊಮೆಟೊ ಹಾಕೋದ್ರಿಂದ ಟೊಮೆಟೊ ಕೂಡ 50% ಬೆಂದರೆ ಸಾಕು.
ನಾವು ಮೊಮೋಸ್ ಶಾಲೋ ಫ್ರೈ ಮಾಡೋದ್ರಿಂದ ಕೂಡ ಒಳಗೆ ತರಕಾರಿನೂ ಬೇಯುತ್ತೆ. ಸೊ ನಾವಿಲ್ಲಿ ಹೆಚ್ಚು ಬೇಯಿಸೋದೇನು ಬೇಕಾಗಿಲ್ಲ. ನಮ್ಮ ಮೊಮೋಸ್ ಫಿಲ್ಲಿಂಗ್ ರೆಡಿಯಾಗಿದೆ. ಈ ಸ್ಟೇಜಲ್ಲಿ ನಾವು ಸಪ್ರೇಟಾಗಿ 2-3 ವರ್ಷದ ಮಕ್ಕಳಿಗೆ ಎತ್ತಿಟ್ಕೋಬೋದು. ನೆಕ್ಸ್ಟ್ ನಾನು ಖಾರಕ್ಕೆ ಎಷ್ಟು ಬೇಕಷ್ಟು ಮೆಣಸಿನ್ಕಾಯಿ ತೊಗೋತಾ ಇದ್ದೀನಿ. ನಾವಿಲ್ಲಿ ಮಸಾಲ ಕೂಡ ಆ್ಯಡ್ ಮಾಡ್ಕೋಬೋದು. ಆದಷ್ಟು ಮಸಾಲ ಪದಾರ್ಥ ಕಡಿಮೆ ಇದ್ದಷ್ಟು ಹೆಲ್ದಿಯಾಗಿರುತ್ತೆ. ಕೊನೆಯಲ್ಲಿ ಕೊತ್ತಂಬರಿ ಹಾಕೊಂಡ್ರೆ ನಮ್ಮ ವೆಜ್ ಮೊಮೋಸ್ ಫಿಲ್ಲಿಂಗ್ ರೆಡಿಯಾಗಿದೆ. ಈಗ ಕ್ವಿಕ್ಕಾಗಿ ಮೊಮೋಸ್ ರೆಡಿ ಮಾಡೋ ಟೈಮ್. ಇಲ್ಲಿ ಹಿಟ್ಟು ಆದಷ್ಟು ಅರ್ಧ ಗಂಟೆ ಆದರೂ ನೆಂದಿದೆ. ನಾನು ಚಪಾತಿ ಅದಕ್ಕೆ ಇಲ್ಲಿ ಲಟ್ಟಿಸ್ಕೊಂಡಿದ್ದೀನಿ. ಯೂಶಲಿ ಮೊಮೋಸ್ ತುಂಬ ರೀತಿ ಮಾಡ್ತೀವಿ. ಸ್ಟೀಮ್, ಫ್ರೈ, ಶಾಲೋ ಫ್ರೈ, ಹಾಗೆ ಶೇಪ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ನಾನಿಲ್ಲಿ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಟ್ರಯಾಂಗಲ್ ಆಗಿ ಸ್ಕ್ವೇರ್ ಶೇಪಲ್ಲಿ ಮಾಡ್ತಾಯಿದ್ದೀನಿ. ಮಕ್ಕಳಿಗೂ ಬೇಸಿಕ್ಸ್ ಶೇಪಲ್ಲಿ ತುಂಬ ಇಷ್ಟ ಆಗುತ್ತೆ. ನೀವು ಮಧ್ಯೆ ಮಧ್ಯೆ ನೋಡ್ತಿರ್ಬೋದು, ನಮ್ಮ ಮಗುನೂ ಕೂಡ ಮಧ್ಯೆ ನಾನು ಮಾಡ್ತೀನಿ ಅಂತ ಬರ್ತಾರೆ. ಹಾಗೆ ನಾವು ಯಾವಾಗಲೇ ಅಡುಗೆ ಮಾಡಬೇಕಾದ್ರೂ ಕೂಡ ಮಕ್ಕಳನ್ನು ಇನ್ವಾಲ್ವ್ ಮಾಡಿದ್ರೆ ಅವ್ರಿಗೂ ಎಲ್ಲದ್ರ ಮೇಲೂ ಇಂಟ್ರೆಸ್ಟ್ ಬರುತ್ತೆ. ನಮ್ಮ ಮೊಮೋಸು ಶಾಲೋ ಫ್ರೈ ಆಗೋದಕ್ಕೆ ರೆಡಿಯಾಗಿದೆ. ಬನ್ನಿ ಹಾಗಿದ್ರೆ ತವಾ ಮೇಲೆ ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ ತವಾಗೂ ಕೂಡ 1-2 ಸ್ಪೂನಷ್ಟು ಎಣ್ಣೆ ಮಾತ್ರ ಬಳಸ್ತಾ ಇದ್ದೀನಿ. ಎರಡು ಸೈಡು ಮರ್ಚಿ 2-3 ನಿಮಿಷ ಬೇಯಿಸಿದ್ರೆ ಸಾಕು. ನ್ಯೂಟ್ರಿ ರಿಚ್ ರುಚಿಯಾದ ಹೆಲ್ದಿಯಾದ ವೆಜ್ ಮೊಮೋಸ್ ರೆಡಿಯಾಗಿದೆ. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಇದೆ ನಳಪಾಕ ದಿನ ದಿನ ನೂತನ. ಈ ಬಿಸಿಯುವಾರುವ ಮೊದಲೇ ಎಲ್ಲರ ಜೊತೆಯೇ ಮೆಲ್ಲುವ ಕಲೆಯ ಜೀವನ. ಮತ್ತೊಂದು ಹೆಲ್ದಿ ಭೋಜನ ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ನ್ಯೂಟ್ರಿ ರುಚಿ ಹೆಲ್ದಿ ಭೋಜನ.